ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ಕೆಲಸ ಆ, ಒಂದು ರೀತಿ ಸ್ಪಿರಿಚುವಲ್ ಡಿಟೆಕ್ಟಿವ್ ವರ್ಕ್ ತರ ಅನ್ಸುತ್ತೆ. ಹೌದು, ಖಂಡಿತ. ನಮ್ಮ ಮುಂದಿರೋದು ಫೆಬ್ರವರಿ 14, 2026ರ ಒಂದು ಆಧ್ಯಾತ್ಮಿಕ ಜ್ಞಾನದ ನಕ್ಷೆ. ಈ ದಿನವನ್ನ ಕೇವಲ ಪ್ರೇಮಿಗಳ ದಿನವಾಗಿ ಅಲ್ಲ, ಬದಲಿಗೆ ತ್ರಿಮೂರ್ತಿ ಶಿವ ಜಯಂತಿ ಅಂತ ಒಂದು ಮಹಾಪರ್ವವಾಗಿ ಚಿತ್ರಿಸಲಾಗಿದೆ. ಹೌದು. ಈ ನಕ್ಷೆಯಲ್ಲಿರೋ 3 ದೊಡ್ಡ ರಹಸ್ಯಗಳನ್ನ ನಾವು ಇವತ್ತು ಭೇದಿಸೋಣ ಅಂತ. ಓಹ್, ಬಹಳ ಚೆನ್ನಾಗಿದೆ. ಮೊದಲನೇದು, ನಮ್ಮ ನಿಜವಾದ ವಿಐಪಿ ಸ್ಟೇಟಸ್ ಏನು. ಎರಡನೇದು, ಈ ವಿಶ್ವ ನಾಟಕದ ಕ್ಲೈಮ್ಯಾಕ್ಸ್ನ ರಹಸ್ಯ ಏನು. ಮತ್ತು ಕೊನೆಯದಾಗಿ, ಈ ಜ್ಞಾನವನ್ನ ನಮ್ಮ ಬದುಕಿನ ಚಿನ್ನವನ್ನಾಗಿ ಪರಿವರ್ತಿಸೋದು ಹೇಗೆ. ಅದ್ಭುತ. ಬನ್ನಿ, ಈ ಪ್ರಯಾಣವನ್ನ ಒಂದು ಶಕ್ತಿಶಾಲಿ ಶುಭಾಶಯದೊಂದಿಗೆ ಶುರುವಾಡೋಣ. ಮೂಲ ವಾಕ್ಯ ಹೀಗಿದೆ: ಮಧುರ ಮಕ್ಕಳೇ, ನೀವು ಸರ್ವೋತ್ತಮ ಸೌಭಾಗ್ಯಶಾಲಿ ಬ್ರಾಹ್ಮಣ ಕುಲಭೂಷಣರು. ನಿಮಗೆ ಸ್ವತಃ ಭಗವಂತನೇ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ. ವಾವ್! ಈ ಒಂದು ಸಾಲಿನಲ್ಲೇ ನಮ್ಮ ಮೊದಲ ರಹಸ್ಯ ಅಡಗಿದೆ. ಇದರ ಅರ್ಥವೇನು? ಖಂಡಿತ. ನೋಡಿ, ಇದು ಬರೀ ಒಂದು ವಿಶ್ ಅಲ್ಲ. ಹೌದು. ಇದೊಂದು ನಮ್ಮ ಐಡೆಂಟಿಟಿ ಕಾರ್ಡ್ ಇದ್ದಾಗೆ. ಓ, ಗುರುತಿನ ಚೀಟಿ. ಹೌದು. ಇದರಲ್ಲಿರೋ ಪ್ರತಿಯೊಂದು ಪದ ಇದೆಯಲ್ಲ, ಅದು ನಮ್ಮನ್ನ ನಮ್ಗೆ ಪರಿಚಯ ಮಾಡಿಸುತ್ತೆ. ಮಧುರ ಮಕ್ಕಳೇ ಅಂದಾಗ ಅದು ನಮ್ಮ ಮೂಲ ಸ್ವರೂಪದ ನೆನಪು. ನಾವು ಪ್ರೀತಿಯ ಸ್ವರೂಪರು ಅಂತ. ಎಕ್ಸಾಕ್ಟ್ಲಿ. ಸರ್ವೋತ್ತಮ ಸೌಭಾಗ್ಯಶಾಲಿ ಅಂದ್ರೆ ಈ ಸೃಷ್ಟಿಯಲ್ಲೇ ನಮ್ಮನ್ನ ಮೀರಿಸಿದ ಭಾಗ್ಯವಂತರು ಬೇರೆ ಯಾರೂ ಇಲ್ಲ. ಜನ ಹಣ, ಅಧಿಕಾರ ಇದ್ರಿಂದ ತಮ್ಮನ್ನ ಭಾಗ್ಯಶಾಲಿ ಅನ್ಕೋಬಹುದು. ಆದ್ರೆ ಇಲ್ಲಿ ಹೇಳ್ತಿರೋದು, ನಿಮ್ಮ ಭಾಗ್ಯ ಬರಿತಿರೋನೇ ಸ್ವತಃ ಭಗವಂತ. ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ ಅಲ್ವಾ? ಮತ್ತು ಆ ಬ್ರಾಹ್ಮಣ ಕುಲಭೂಷಣ ಅನ್ನೋ ಪದ ಇದೆಯಲ್ಲ, ಅದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ ಅಂತ ಅನಿಸ್ತು ನನಗೆ. ಹೌದು ಹೌದು. ಭೂಷಣ ಅಂದ್ರೆ ಆಭರಣ ಅಲ್ವಾ? ನಿಖರವಾಗಿ. ಅಂದ್ರೆ ನಾವು ಕೇವಲ ಒಂದು ಕುಲದ ಸದಸ್ಯರಲ್ಲ, ಆ ಕುಲಕ್ಕೆ ಶೋಭೆ ತರುವ ಆಭರಣಗಳು. ಓ, ಯಾವ ಕುಲದ ರಚಯಿತನೇ ಪರಮಾತ್ಮನೋ, ನಾವು ಆ ಕುಲದ ಹೆಮ್ಮೆ. ಇದೊಂದು ಅಳಿಸಲಾಗದ ಬಿರುದು. ಇದಕ್ಕೇನು ಪರೀಕ್ಷೆ ಬರಿಬೇಕಿಲ್ಲ. ಏನು ಬೇಡ, ಯಾರಿಂದಲೂ ಸರ್ಟಿಫಿಕೇಟ್ ಬೇಕಿಲ್ಲ. ಇದು ನಮ್ಮ ಆಧ್ಯಾತ್ಮಿಕ ಜನ್ಮಸಿದ್ಧ ಹಕ್ಕು. ಇಡೀ ದಿನ ನಾನು ಭಗವಂತನ ಕುಲದ ಆಭರಣ ಅನ್ನೋ ಈ ಒಂದು ಸ್ಮೃತಿಯಲ್ಲಿದ್ರೆ ನಮ್ಮ ಮಾತು, ಯೋಚನೆ, ಕೆಲಸ ಎಲ್ಲದರಲ್ಲೂ ಆ ಘನತೆ ತಾನಾಗೆ ಬರುತ್ತೆ. ಹೌದು, ಇದು ನಮ್ಮ ಮೊದಲ ರಹಸ್ಯದ ಸುಳಿವು. ಅದ್ಭುತ. ಹಾಗಾದ್ರೆ ಈ ಒಂದು ವಿಶೇಷವಾದ ಜ್ಞಾನ ಮತ್ತು ಗುರುತನ್ನ ನೀಡೋಕೆ ದೇವರು ಈ ಸಮಯವನ್ನೇ ಯಾಕೆ ಆರಿಸಿಕೊಂಡ? ಮೂಲದಲ್ಲಿ ಕೇಳಿರೋ ಪ್ರಶ್ನೆನೂ ಇದೆ. ಹೌದು. ಸತ್ಯಯುಗದಲ್ಲಿ ಎಲ್ಲರೂ ಸದ್ಗುಣಿಗಳಾಗಿ ಯೋಗ್ಯರಾಗಿರ್ತಾರೆ. ಆಗ ಜ್ಞಾನ ಕೊಟ್ಟಿದ್ರೆ ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೊಳ್ತಿದ್ರಲ್ವೇ? ಸಂಗಮ ಯುಗದಲ್ಲೇ ಯಾಕೆ? ಇದು ಬಹಳ ತಾರ್ಕಿಕವಾದ ಪ್ರಶ್ನೆ. ಇದಕ್ಕೆ ಉತ್ತರನೂ ಅಷ್ಟೇ ಸುಂದರವಾಗಿದೆ. ಜ್ಞಾನವನ್ನ ಒಂದು ಟಾರ್ಚ್ಗೆ ಹೋಲಿಸಬಹುದು. ನಮಗೆ ಟಾರ್ಚ್ ಬೇಕಾಗಿರೋದು ಕತ್ತಲೆಯಲ್ಲಿ, ಪೂರ್ತಿ ಬೆಳಕಲ್ಲಿ ಅಲ್ಲ ಅಲ್ವಾ? ನಿಜ. ಸತ್ಯಯುಗದಲ್ಲಿ ಎಲ್ಲವೂ ಸುಖ, ಶಾಂತಿ, ಪವಿತ್ರತೆಯಿಂದ ತುಂಬಿರುತ್ತೆ. ಅಲ್ಲಿ ಅಜ್ಞಾನದ ಕತ್ತಲೆಯೇ ಇರೋದಿಲ್ಲ. ಹಾಗಾಗಿ ಜ್ಞಾನದ ಅವಶ್ಯಕತೆನೂ ಇರಲ್ಲ. ಇನ್ನೊಂದು ರೀತಿ ನೋಡಿದ್ರೆ ಇದೊಂದು 5000 ವರ್ಷದ ದೊಡ್ಡ ನಾಟಕ. ಹೌದು. ನಾಟಕದ ಕ್ಲೈಮ್ಯಾಕ್ಸ್ ಅನ್ನ ಅಥವಾ ಅದರ ಸಾರಾಂಶವನ್ನ ಮೊದಲನೇ ದೃಶ್ಯದಲ್ಲೇ ಹೇಳಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಇಡೀ ಕಥೆ ಮುಗಿದ ನಂತರವೇ ಅದರ ವಿಮರ್ಶೆ ಸಾಧ್ಯ. ಅದೇ ರೀತಿ ಆತ್ಮ ತನ್ನ 84 ಜನ್ಮಗಳ ಪಯಣವನ್ನ ಪೂರ್ತಿ ಮಾಡಿ ಕಲಿಯುಗದ ಕೊನೆಯಲ್ಲಿ ಅಜ್ಞಾನ, ದುಃಖದ ಘೋರ ಕತ್ತಲಲ್ಲಿ ಮುಳುಗಿದಾಗ ಮಾತ್ರ ಆ ಸಂಪೂರ್ಣ ಪಯಣದ ಜ್ಞಾನವನ್ನ ಕೊಡೋಕೆ ತಂದೆ ಬರ್ತಾರೆ. ಆಗ್ಲೇ ನಮ್ಗೆ ನಮ್ಮ ಪೂರ್ತಿ ಕಥೆ ಅರ್ಥ ಆಗೋದು. ಹೌದು, ಆಗಲೇ ಜ್ಞಾನದ 3ನೇ ನೇತ್ರದ ಅವಶ್ಯಕತೆ ಬೀಳೋದು. ಆದ್ರೆ ಇದಕ್ಕೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಇರಬಹುದಲ್ವೇ? ಅಂದ್ರೆ ಜ್ಞಾನ ಕಲಿಯೋಕೆ ಆತ್ಮ ಸಿದ್ಧವಾಗಿರ್ಬೇಕು, ಸತ್ವಗುಣಿಯಾಗಿರ್ಬೇಕು. ಸತ್ಯಯುಗದಲ್ಲಿ ಆತ್ಮಗಳು ಹೆಚ್ಚು ಯೋಗ್ಯವಾಗಿರ್ತವಲ್ಲ, ಕಲಿಯುಗದ ತಮೋಗುಣಿ ಆತ್ಮ ಇಷ್ಟು ಗಹನವಾದ ಜ್ಞಾನವನ್ನ ಗ್ರಹಿಸೋದು ಹೇಗೆ ಸಾಧ್ಯ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿಯೇ ದೇವರ ಕರುಣೆ ಮತ್ತು ತರ್ಕ ಎರಡೂ ಒಟ್ಟಿಗೆ ಕೆಲಸ ಮಾಡುತ್ತೆ. ಓಕೆ. ಹೌದು, ಕಲಿಯುಗದ ಆತ್ಮ ತಮೋಗುಣಿ ಇರುತ್ತೆ, ಆದ್ರೆ ಅದೇ ಆತ್ಮ ತನ್ನ ಪಯಣದ ಕೊನೆಯಲ್ಲಿ ಹೆಚ್ಚು ಅನುಭವ ಪಡೆದಿರುತ್ತೆ ಮತ್ತು ಮುಖ್ಯವಾಗಿ ಸಹಾಯಕ್ಕಾಗಿ ಹಂಬಲಿಸ್ತಿರುತ್ತೆ, ಕೂಗುತ್ತಿರುತ್ತೆ. ಪತಿತ ಪಾವನ ಬಾ ಅಂತ ಕರೆಯೋದು ಪತಿತಾತ್ಮಗಳೇ. ಹೌದು, ಪಾವನ ಆತ್ಮಗಳಲ್ಲ. ಎಲ್ಲಿ ಅತಿ ಹೆಚ್ಚು ಅವಶ್ಯಕತೆ ಇರುತ್ತೋ ಅಲ್ಲಿಯೇ ಸಹಾಯ ಬರುತ್ತೆ. ಹಸಿದವನಿಗೆ ಅನ್ನದ ಬೆಲೆ ಹೆಚ್ಚು. ಅದೇ ರೀತಿ ಜ್ಞಾನದ ಹಸಿವು ಇರುವ ಈ ಸಮಯದಲ್ಲಿಯೇ ದೇವರು ಬರ್ತಾರೆ.
ಮತ್ತು ತನ್ನ ಶಕ್ತಿಯಿಂದ ಆ ತಮೋಗುಣಿ ಆತ್ಮಗಳನ್ನು ಸಹ ಜ್ಞಾನಗ್ರಹಿಸೋ ಯೋಗ್ಯರನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಈ ವಿಶೇಷ ಸಮಯ ಅಂದ್ರೆ ಸಂಗಮ ಯುಗ ಒಂದು ವಿಶೇಷ ಘಟನೆಗೆ ಸಾಕ್ಷಿಯಾಗುತ್ತೆ. ಇದನ್ನ ಮೂಲದಲ್ಲಿ ತ್ರಿಮೂರ್ತಿ ಶಿವಜಯಂತಿ ಅಂತ ಕರೆಯಲಾಗುತ್ತೆ. ಹೌದು. ಆದ್ರೆ ಇದು ಕೇವಲ ಶಿವನ ಜನ್ಮದಿನ ಅಲ್ಲ. ಇದರ ಜೊತೆ ಬ್ರಾಹ್ಮಣರ ಜಯಂತಿ ಮತ್ತು ಸಂಗಮಯುಗದ ಜಯಂತಿಯೂ ಹೌದು ಅಂತ ಹೇಳಲಾಗಿದೆ. ಈ ಮೂರೂ ಒಂದೇ ದಿನ ಹೇಗೆ ಸಾಧ್ಯ? ಆಕ್ಚುಲಿ ಇವು ಮೂರೂ ಬೇರೆ ಬೇರೆ ಹಬ್ಬಗಳಲ್ಲ. ಓ, ಒಂದೇ ದಿವ್ಯ ಘಟನೆಯ 3 ಆಯಾಮಗಳು. ಇದನ್ನು ಒಂದು ಸಿಂಪಲ್ ಆರ್ಡರ್ನಲ್ಲಿ ಅರ್ಥ ಮಾಡ್ಕೋಬಹುದು. ಸರಿ. ಮೊದಲು ನಿರಾಕಾರ ಜ್ಯೋತಿಬಿಂದು ಸ್ವರೂಪನಾದ ಶಿವಪರಮಾತ್ಮ ಈ ಭೂಮಿ ಮೇಲೆ ಅವತರಿಸ್ತಾರೆ. ನಂತರ ತನ್ನ ಕರ್ತವ್ಯ ಮಾಡೋಕೆ ಅವರು ಪ್ರಜಾಪಿತ ಬ್ರಹ್ಮನ ಸಾಧಾರಣ ಶರೀರದ ಆಧಾರ ತಗೋತಾರೆ. ಓಕೆ. ಮತ್ತು ಆಧಾರ ತಗೊಂಡ ತಕ್ಷಣವೇ ಬ್ರಹ್ಮನ ಮುಖಕಮಲದಿಂದ ಜ್ಞಾನ ಕೊಟ್ಟು ನಮ್ಮಂತಹ ಬ್ರಾಹ್ಮಣರನ್ನ ರಚಿಸ್ತಾರೆ, ಅಂದ್ರೆ ದತ್ತು ತಗೋತಾರೆ. ಆ 3 ಘಟನೆಗಳು ಒಂದರ ನಂತರ ಒಂದು ನಡೆಯುತ್ತೆ. ಹೌದು, ಒಂದರ ನಂತರ ಒಂದು ಏಕಕಾಲದಲ್ಲಿ ನಡೆಯುತ್ತೆ. ಮತ್ತು ಈ ಘಟನೆಗಳು ನಡೆಯೋ ಯುಗವೇ ಸಂಗಮ ಯುಗ. ಅದಕ್ಕೆ ಶಿವನ ಜಯಂತಿ ಅಂದರೆ ಬ್ರಹ್ಮನ ಪಾತ್ರದ ಆರಂಭ ಮತ್ತು ನಮ್ಮ ಆಧ್ಯಾತ್ಮಿಕ ಜನ್ಮವೂ ಅದೇ ದಿನ. ನಮ್ಮ ಆಧ್ಯಾತ್ಮಿಕ ಜನ್ಮದಿನವನ್ನ ದೇವರ ಜನ್ಮದಿನದ ಜೊತೆ ಆಚರಿಸಲಾಗುತ್ತೆ ಅನ್ನೋ ಯೋಚನೆನೇ ಅದ್ಭುತವಾಗಿದೆ. ನಿಜ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಾಪ್ ದಾದಾ ರಹಸ್ಯವನ್ನು ಸ್ಪಷ್ಟಪಡಿಸಲಾಗಿದೆ. ಇದು ಅನೇಕರಿಗೆ ಗೊಂದಲ ಮೂಡಿಸೋ ವಿಷಯ. ಹೌದು, ಅದನ್ನ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ಶಿವನನ್ನ ನಮ್ಮ ಆಧ್ಯಾತ್ಮಿಕ ಅಜ್ಜ ಅಂತ ಹೇಳಲಾಗಿದೆ, ಗ್ರ್ಯಾಂಡ್ ಫಾದರ್. ಹೌದು. ಮತ್ತು ಪ್ರಜಾಪಿತ ಬ್ರಹ್ಮರನ್ನ ನಮ್ಮ ಅಲೌಕಿಕ ತಂದೆ ಅಂತ ಹೇಳಲಾಗಿದೆ. ಲೌಕಿಕ ಜೀವನದಲ್ಲೂ ಆಸ್ತಿಯ ಹಕ್ಕು ಅಜ್ಜನಿಂದ ಬರುತ್ತೆ, ಅದು ತಂದೆಯ ಮೂಲಕ ಮಕ್ಕಳಿಗೆ ಸಿಗುತ್ತೆ. ಸರಿ. ಅದೇ ರೀತಿ ಸ್ವರ್ಗದ ಆಸ್ತಿ ಶಿವನೆಂಬ ಅಜ್ಜನಿಂದ ಬ್ರಹ್ಮನೆಂಬ ತಂದೆಯ ಮೂಲಕ ನಮಗೆ ಮಕ್ಕಳಿಗೆ ಸಿಗುತ್ತೆ. ನಿರಾಕಾರನಾದ ಶಿವನಿಗೆ ಮಾತನಾಡೋಕೆ, ಜ್ಞಾನ ಕೊಡೋಕೆ ಒಂದು ಸಾಕಾರ ಮಾಧ್ಯಮ ಬೇಕಲ್ವಾ? ಬೇಕೇ ಬೇಕು. ಆ ಮಾಧ್ಯಮವೇ ಬ್ರಹ್ಮ. ಈ ಅಜ್ಜನ ರೂಪಕ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಇದು ಆಸ್ತಿಯ ವಿಷಯ ಮಾತ್ರ ಅಲ್ಲ, ಒಂದು ಅಂತರವನ್ನು ಸೂಚಿಸುತ್ತೆ. ಅಜ್ಜನ ಪ್ರೀತಿಯಲ್ಲಿ ಒಂದು ವಿಶೇಷವಾದ ಅಲಿಪ್ತತೆ, ಒಂದು ನಿರ್ಮೋಹ ಇರುತ್ತೆ ಅಲ್ವಾ? ತಂದೆಯ ಪ್ರೀತಿಗಿಂತ ಭಿನ್ನ. ಇದು ಅದನ್ನೂ ಸೂಚಿಸ್ತಾ? ಖಂಡಿತವಾಗಿಯೂ. ನೀವು ಬಹಳ ಮುಖ್ಯವಾದ ಅಂಶವನ್ನ ಗುರುತಿಸಿದ್ದೀರಿ. ಓ. ಶಿವ ಪರಮಾತ್ಮ ಅಜ್ಜ ಅಂದ್ರೆ ಅವರು ಈ ಸೃಷ್ಟಿಯ ಬಂಧನಗಳಿಂದ ಸಂಪೂರ್ಣವಾಗಿ ಅತೀತ. ಕರ್ಮ, ಜನ್ಮ ಮರಣ ಚಕ್ರದಿಂದ ಹೊರಗಿದ್ದಾರೆ. ಹೌದು. ಅವರ ಪ್ರೀತಿ ನಿಷ್ಕಾಮ, ನಿರೀಕ್ಷೆಗಳಿಲ್ಲದ್ದು. ಬ್ರಹ್ಮ ತಂದೆ ನಮ್ಮಂತೆಯೇ ಪುರುಷಾರ್ಥ ಮಾಡುವ ಆತ್ಮ. ಅದಕ್ಕೆ ಇಲ್ಲಿ ಪರಮಾತ್ಮನ ನಿರ್ಲಿಪ್ತ ಪ್ರೀತಿ ಮತ್ತು ಬ್ರಹ್ಮತಂದೆಯ ಸಾಕಾರ ಪಾಲನೆ ಎರಡೂ ನಮಗೆ ಒಂದೇ ಸಮಯದಲ್ಲಿ ಸಿಗುತ್ತೆ. ಹಾಗಾದ್ರೆ ದೇವರು ಅಜ್ಜ ಮತ್ತು ತಂದೆಯಾಗಿ ನಮ್ಮ ಪಾಲನೆ ಮಾಡ್ತಾರೆ. ಈ ಪಾಲನೆಯ ಒಂದು ಮುಖ್ಯ ಭಾಗ ಅಂದ್ರೆ ನಮ್ಮನ್ನ ಶುದ್ಧಗೊಳಿಸೋದು. ಹೌದು. ಇದಕ್ಕಾಗಿ ಮೂಲದಲ್ಲಿ ಒಂದು ಬಹಳ ಸುಲಭವಾಗಿ ಅರ್ಥವಾಗೋ ಉಪಮೆ ಬಳಸಲಾಗಿದೆ. ಪರಮಾತ್ಮ ಈ ಸೃಷ್ಟಿಯ ಅತಿದೊಡ್ಡ ಧೋಬಿ ಅಥವಾ ಅಗಸ ಅಂತ. ಹೌದು. ಮತ್ತು ಇದೊಂದು ಅತ್ಯಂತ ಶಕ್ತಿಶಾಲಿ ರೂಪಕ. ಒಬ್ಬ ಅಗಸ ಕೊಳೆಯಾದ ಕಲೆಗಳಿಂದ ಕೂಡಿದ ಬಟ್ಟೆಗಳನ್ನ ಶುದ್ಧ ಮಾಡೋ ಹಾಗೆ ಶಿವಬಾಬಾ ಜನ್ಮಜನ್ಮಾಂತರದ ಪಾಪಕರ್ಮಗಳಿಂದ ಕಳಂಕಿತವಾದ ಆತ್ಮವನ್ನ ಶುದ್ಧ ಮಾಡ್ತಾರೆ. ಓಕೆ. ಇಲ್ಲಿ ಜ್ಞಾನವನ್ನ ಸಾಬೂನು ಮತ್ತು ಯೋಗ ಅಂದ್ರೆ ದೇವರ ನೆನಪನ್ನ ನೀರು ಅಂತ ಹೇಳಲಾಗಿದೆ. ಕೇವಲ ಸಾಬೂನ್ ಹಚ್ಚಿದ್ರೆ ಬಟ್ಟೆ ಶುದ್ಧ ಆಗಲ್ಲ, ನೀರು ಬೇಕೇ ಬೇಕು. ಬೇಕೇ ಬೇಕು. ಹಾಗೇ ಕೇವಲ ಜ್ಞಾನ ಕೇಳಿದ್ರೆ ಸಾಲ್ದು, ಯೋಗ ಬಲದಿಂದ ಆ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆತ್ಮಶುದ್ಧಿಯಾಗೋದು. ಅಂದ್ರೆ ಇದು ಕೇವಲ ಕ್ಲೀನಿಂಗ್ ಅಲ್ಲ, ಇದೊಂದು ಕಂಪ್ಲೀಟ್ ರೆಸ್ಟೋರೇಷನ್. ಹೌದು. ಒಂದು ಸಾಮಾನ್ಯ ಲಾಂಡ್ರಿಯವರು ಬಟ್ಟೆ ಮೇಲಿನ ಕಲೆ ತೆಗಿಬೋದು, ಆದ್ರೆ ಇಲ್ಲಿ ದೇವ್ರು ಆ ಹಳೆ ಬಟ್ಟೆಯನ್ನ ಅದರ ಮೂಲ ಫ್ಯಾಕ್ಟರಿ ಕಂಡೀಷನ್ಗೆ ವಾಪಸ್ ತರ್ತಿದ್ದಾರೆ. ಇದು ದೊಡ್ಡ ಭರವಸೆ. ನಿಖರವಾಗಿ. ಒಬ್ಬ ಒಳ್ಳೆ ಅಗಸನಿಗೆ ಬಟ್ಟೆಯ ಮೂಲ ಗುಣಮಟ್ಟ ಗೊತ್ತಿರುತ್ತೆ. ನಿಜ. ಕಲೆಗಳು ಹೋದ್ಮೇಲೆ ಬಟ್ಟೆ ಮತ್ತೆ ಹೇಗೆ ತನ್ನ ಮೂಲ ಸ್ವರೂಪದಲ್ಲಿ ಹೊಳೆಯುತ್ತೆ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಹಾಗೆಯೇ ಪರಮಾತ್ಮನಿಗೆ ನಮ್ಮ ಆತ್ಮದ ಮೂಲ ಸತೋಪ್ರಧಾನ ದೈವೀ ಸ್ವರೂಪ ಗೊತ್ತಿದೆ. ಅವರು ನಮ್ಮ ಈಗಿನ ಕಳಂಕಗಳನ್ನು ನೋಡಲ್ಲ, ನಮ್ಮ ಮೂಲ ಸ್ವರೂಪವನ್ನು ನೋಡ್ತಾರೆ ಮತ್ತು ಅದನ್ನ ಮತ್ತೆ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ದೇವ್ರು ಈ ವಿಶ್ವದ ಅತ್ಯಂತ ಶ್ರೇಷ್ಠ ಅಡ್ವಾನ್ಸ್ಡ್ ಸ್ಪಿರಿಚುವಲ್ ಲಾಂಡ್ರಿ ಸರ್ವಿಸ್ ನಡೆಸ್ತಿದ್ದಾರೆ ಅನ್ಬಹುದು. ಹೌದು, ಅನ್ಬಹುದು. ಮತ್ತು ಒಳ್ಳೆ ವಿಷಯ ಅಂದ್ರೆ ಈ ಸೇವೆ ಸಂಪೂರ್ಣವಾಗಿ ಉಚಿತ. ಅದ್ಭುತ. ಇದೇ ಶುದ್ಧೀಕರಣದ ಪ್ರಕ್ರಿಯೆಯಲ್ಲಿ ನಾನು ಮೂಲಪ್ರತಿಯನ್ನು ಓದಿದಾಗ ಒಂದು ಸಾಲು ನನ್ನನ್ನ ನಿಜವಾಗ್ಲೂ ನಿಲ್ಸಿ ಯೋಚನೆ ಮಾಡೋ ಹಾಗೆ ಮಾಡ್ತು. ಯಾವುದು? ನೀವು ಬ್ರಾಹ್ಮಣರು ದೇವತೆಗಳಿಗಿಂತ ಶ್ರೇಷ್ಠರು ಅಂತ. ಮೊದಲ ಓದಿಗೆ ಇದು ಸ್ವಲ್ಪ ಅಹಂಕಾರದ ಥರ ಕೇಳಿಸುತ್ತೆ.
ಹೌದು, ಹಾಗೆ ಅನಿಸ್ಬೋದು. ಇದರ ಹಿಂದೆಲ್ಲ ಆಳವಾದ ರಹಸ್ಯವನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಇದು ಇವತ್ತಿನ ಚರ್ಚೆಯ ಅತ್ಯಂತ ಪ್ರಮುಖ ಒಳನೋಟಗಳಲ್ಲಿ ಒಂದು. ಓಕೆ. ಪರಮಾತ್ಮ ಈ ಸ್ವಮಾನ ಕೊಡೋದು ನಮ್ಮ ಅಹಂಕಾರ ಹೆಚ್ಚಿಸೋಕಲ್ಲ, ಬದಲಿಗೆ ನಮ್ಮ ಜವಾಬ್ದಾರಿಯನ್ನ ನೆನಪಿಸೋಕೆ. ಓ. ನಾವು ದೇವತೆಗಳಿಗಿಂತ ಶ್ರೇಷ್ಠರು, ಯಾಕೆಂದ್ರೆ ನಾವೇ ಈ ಅಂತಿಮ ಜನ್ಮದಲ್ಲಿ ಪುರುಷಾರ್ಥ ಮಾಡಿ ದೇವತೆಗಳಾಗೋರು. ನಾವು ದೇವರ ನೇರ ಮಕ್ಕಳಾಗಿ. ಹೌದು, ಅವರ ಮಾರ್ಗದರ್ಶನ ಪಡಿತೀವಿ, ಅವರ ಮಡಿಲಿನ ಅನುಭವ ಮಾಡ್ತೀವಿ. ದೇವತೆಗಳು ತಾವು ಮಾಡಿದ ಪುರುಷಾರ್ಥದ ಫಲವನ್ನ, ಅಂದ್ರೆ ಸ್ವರ್ಗದ ಸುಖವನ್ನ ಅನುಭವಿಸ್ತಾರಷ್ಟೇ. ಅವರಿಗೆ ಪರಮಾತ್ಮನ ನೇರ ಸಾಂಗತ್ಯದ ಅನುಭವ ಇರೋದಿಲ್ಲ. ಅಂದ್ರೆ ನಾವು ಬೀಜ, ಅವರು ಫಲ, ಅಥವಾ ನಾವು ನಿರ್ಮಾಪಕರು, ಅವರು ನಮ್ಮದೇ ರಚನೆ. ಹೌದು. ಇಲ್ಲಿರೋ ಅತಿದೊಡ್ಡ ಒಳನೋಟಂದ್ರೆ ಆಧ್ಯಾತ್ಮಿಕ ಪಯಣದ ಪ್ರಕ್ರಿಯೆಯು. ದ ಪ್ರಾಸೆಸ್. ಹೌದು, ಪ್ರಾಸೆಸ್. ಅದು ಫಲಕ್ಕಿಂತ, ರಿಸಲ್ಟ್ಗಿಂತ ಶ್ರೇಷ್ಠ ಅಂತ ಹೇಳಲಾಗಿದೆ. ವಾವ್. ದೇವತೆಗಳು ಪರಿಪೂರ್ಣ ಸ್ಥಿತಿಯಲ್ಲಿದ್ದಾರೆ, ಆದರೆ ನಾವು ಬ್ರಾಹ್ಮಣರು ಆ ಪರಿಪೂರ್ಣತೆಯನ್ನ ರಚಿಸೋ ಸಕ್ರಿಯ, ಸವಾಲಿನ, ಕೆಲವೊಮ್ಮೆ ಗೊಂದಲಮಯ ಹಂತದಲ್ಲಿದ್ದೇವೆ. ಈ ಜ್ಞಾನವು ಪ್ರಯತ್ನದ ಮೌಲ್ಯವನ್ನ ಫಲಿತಾಂಶಕ್ಕಿಂತ ಎತ್ತರದಲ್ಲಿಡುತ್ತೆ. ಇದೊಂದು ಕ್ರಾಂತಿಕಾರಿ ಚಿಂತನೆ. ಖಂಡಿತ. ಅದಕ್ಕಾಗಿಯೇ ನಮ್ಮನ್ನ ಸ್ವರ್ಗವೆಂಬ ಅರಮನೆಯ ಅಡಿಪಾಯದ ಕಲ್ಲುಗಳು ಅಂತ ಕರೆಯಲಾಗಿದೆ. ಅಡಿಪಾಯದ ಮೇಲೆ ನಿಂತಿರೋ ಅರಮನೆ ಸುಂದರವಾಗಿ ಕಾಣಬಹುದು, ಆದರೆ ಅಡಿಪಾಯದ ಶಕ್ತಿ ಮತ್ತು ತ್ಯಾಗವೇ ಶ್ರೇಷ್ಠ. ಈ ಪ್ರಕ್ರಿಯೆಯೇ ಶ್ರೇಷ್ಠ ಅನ್ನೋ ಕಲ್ಪನೆ ನಮ್ಮ ಅನೇಕ ಸಾಂಪ್ರದಾಯಿಕ ನಂಬಿಕೆಗಳಿಗೆ ಒಂದು ದೊಡ್ಡ ಸವಾಲನ್ನ ಒಡ್ಡುತ್ತೆ. ನಿಜ. ಇದು ಎಲ್ಲವನ್ನೂ ಹೊಸ ದೃಷ್ಟಿಯಿಂದ ನೋಡೋ ಹಾಗೆ ಮಾಡುತ್ತೆ. ಉದಾಹರಣೆಗೆ, ಗೀತೆಗೆ ಮತ್ತು ಶ್ರೀಕೃಷ್ಣನಿಗೆ ನಮ್ಮ ಸಂಸ್ಕೃತಿಯಲ್ಲಿ ಅತ್ಯುನ್ನತ ಸ್ಥಾನ ಇದೆ. ಆದ್ರೆ ಈ ಜ್ಞಾನ ಆ ಚಿತ್ರಣವನ್ನ ಹೇಗೆ ಬದಲಾಯಿಸುತ್ತೆ? ಹೌದು, ಇಲ್ಲಿ ಕೆಲವು ದೊಡ್ಡ ತಪ್ಪು ಗ್ರಹಿಕೆಗಳನ್ನ ನಿವಾರಿಸಲಾಗಿದೆ. ಮೊದಲನೆಯದು, ಗೀತೆಯ ಜ್ಞಾನ ಕೊಟ್ಟಿದ್ದು ಶ್ರೀಕೃಷ್ಣನಲ್ಲ, ಬದಲಿಗೆ ಜ್ಞಾನಸಾಗರನಾದ, ನಿರಾಕಾರನಾದ ಶಿವ ಪರಮಾತ್ಮ. ಓ. ಶ್ರೀಕೃಷ್ಣ ಆ ಜ್ಞಾನವನ್ನ ಪಡೆದು ಸತ್ಯುಗದ ಮೊದಲ ರಾಜಕುಮಾರನಾದ. ಜ್ಞಾನ ಕೊಡುವವನು ಜ್ಞಾನದ ಸಾಗರನೇ ಆಗಿರಬೇಕು. ಹೌದು, ಆತ ಜನ್ಮಮರಣ ಚಕ್ರದಿಂದ ಹೊರಗಿರಬೇಕು. ಶ್ರೀಕೃಷ್ಣ 84 ಜನ್ಮಗಳ ಚಕ್ರದಲ್ಲಿ ಬರುವ ದೇವತಾತ್ಮ. ಈ ಒಂದು ಸತ್ಯವನ್ನ ಮರೆತಿದ್ದೇ ಭಾರತದ ದುಃಖಕ್ಕೆ ಮೂಲ ಕಾರಣ ಅಂತ ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇನ್ನೊಂದು ಪ್ರಮುಖ ನಂಬಿಕೆ, ದೇವರು ಯುಗೇ ಯುಗೆ ಅವತರಿಸುತ್ತಾನೆ ಅನ್ನೋದು. ಅದನ್ನು ಸಹ ತಾರ್ಕಿಕವಾಗಿ ಸರಿಪಡಿಸಲಾಗಿದೆ. ದೇವರು ಪ್ರತಿಯುಗದಲ್ಲೂ ಬರೋದಿಲ್ಲ. ಓಕೆ. ಆತ್ಮಗಳು ದುಃಖದ ಕೂಗನ್ನಿಟ್ಟಾಗ ಕಲ್ಪದ ಕೊನೆಯಲ್ಲಿ ಕೇವಲ ಒಂದೇ ಬಾರಿ ಬರ್ತಾರೆ. ಇದರ ಹಿಂದಿನ ತರ್ಕನೂ ಸರಳ. ದುಃಖದಲ್ಲೆಲ್ಲರೂ ನೆನೆಯುತ್ತಾರೆ, ಸುಖದಲ್ಲಿ ಯಾರೂ ನೆನೆಯೋದಿಲ್ಲ. ಅದೇ, ಸತ್ಯಯುಗ, ತ್ರೇತಾಯುಗಗಳಲ್ಲಿ ಅಪಾರ ಸುಖ, ಶಾಂತಿ ಇರೋದ್ರಿಂದ ಅಲ್ಲಿ ಯಾರಿಗೂ ದೇವರ ನೆನಪೆ ಬರೋದಿಲ್ಲ. ದ್ವಾಪರಯುಗದಿಂದ ದುಃಖ ಶುರುವಾದಾಗ ಆತ್ಮಗಳು ದೇವರನ್ನ ಕರೆಯೋಕ್ ಶುರು ಮಾಡ್ತವೆ. ಕಲಿಯುಗದ ಕೊನೆಯಲ್ಲಿ ಆ ಕೂಗು ತಾರಕಕ್ಕೇರಿದಾಗ ತಂದೆ ಬರಲೇಬೇಕಾಗತ್ತೆ. ಮತ್ತು ವಿನಾಶದ ಬಗ್ಗೆ ಹೇಳಲಾದ ರುದ್ರಜ್ಞಾನ ಯಜ್ಞದ ಬಗ್ಗೆನೂ ಒಂದು ಸ್ಪಷ್ಟೀಕರಣ ಇದೆ. ಹೌದು. ನಾನಿದನ್ನ ಹೀಗೆ ಅರ್ಥ ಮಾಡ್ಕೊಂಡಿದ್ದೀನಿ. ಇದು ಹೊರಗಿನ ವಿನಾಶದ ಬಗ್ಗೆ ಅಲ್ಲ, ಬದಲಿಗೆ ನಮ್ಮೊಳಗಿನ ನಕಾರಾತ್ಮಕತೆಯ ವಿನಾಶ. ನಾನು ಸರಿಯಾದ ದಾರಿಯಲ್ಲಿದ್ದೇನಾ? ನೀವು ಸಂಪೂರ್ಣವಾಗಿ ಸರಿಯಾದ ದಾರಿಯಲ್ಲಿದ್ದೀರಿ. ಓಕೆ. ಇದು ಕಟ್ಟಿಗೆ ಮತ್ತು ತುಪ್ಪದಿಂದ ಮಾಡುವ ಭೌತಿಕ ಯಜ್ಞ ಅಲ್ಲ, ಇದು ಜ್ಞಾನಯಜ್ಞ. ಇದರಲ್ಲಿ ನಾವು ನಮ್ಮೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ ವಿಕಾರಗಳನ್ನ, ಹಳೆ ಪ್ರಪಂಚದ ಆಸಕ್ತಿಗಳನ್ನ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇಹಾಭಿಮಾನವನ್ನ ಸ್ವಾಹ ಮಾಡ್ತೀವಿ. ಅಂದ್ರೆ ಜ್ಞಾನದ ಅಗ್ನಿಗೆ ಆಹುತಿ ಕೊಡ್ತೀವಿ. ಹೌದು. ಈ ಆಂತರಿಕ ಯಜ್ಞದಿಂದಲೇ ಹಳೆ ಪ್ರಪಂಚದ ವಿನಾಶದ ಜ್ವಾಲೆ ಪ್ರಜ್ವಲಿಸುತ್ತೆ ಮತ್ತು ಮನುಷ್ಯರು ದೇವತೆಗಳಾಗುತ್ತಾರೆ. ಹಾಗಾದ್ರೆ ಈ ಎಲ್ಲಾ ಅದ್ಭುತ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕಿರೋ ಪ್ರಾಯೋಗಿಕ ಅಂಶಗಳೇನು? ಧಾರಣೆಗಾಗಿ ಮುಖ್ಯ ಸಾರ ಏನು? 2 ಮುಖ್ಯ ಅಂಶಗಳನ್ನ ಕೊಡಲಾಗಿದೆ. ಮೊದಲನೆಯದು, ನಾವೀಗಾಗಲೇ ಚರ್ಚೆ ಮಾಡಿದ ಹಾಗೆ, ಹೌದು, ನಾನು ದೇವತೆಗಳಿಗಿಂತಲೂ ಶ್ರೇಷ್ಠನಾದ ಸರ್ವೋತ್ತಮ ಬ್ರಾಹ್ಮಣ ಅನ್ನೋ ಆಧ್ಯಾತ್ಮಿಕ ನಶೆಯಲ್ಲಿ, ಅಂದ್ರೆ ಅರಿವಿನಲ್ಲಿ ಇರಬೇಕು. ಈ ನಶೆಯಲ್ಲಿ ಸ್ಥಿರವಾಗಿರೋಕೆ ಜ್ಞಾನ ಮತ್ತು ಯೋಗದಿಂದ ಆತ್ಮವನ್ನ ಪ್ರತಿದಿನ ಸ್ವಚ್ಛಗೊಳಿಸ್ತಿರಬೇಕು. ದಿನದ ಮಧ್ಯದಲ್ಲಿ ಯಾವುದೇ ವ್ಯರ್ಥ ಸಂಕಲ್ಪ ಬಂದಾಗ, ಹೌದು, ಒಂದು ಕ್ಷಣ ನಿಂತು ಈ ಸ್ವಮಾನ ನೆನಪು ಮಾಡ್ಕೋಬೇಕು. ನಾನು ಯಾರು? ನಾನು ಭಗವಂತನ ಮಗು, ವಿಶ್ವ ಕಲ್ಯಾಣಕಾರಿ, ಅಡಿಪಾಯದ ಕಲ್ಲು. ಈ ಸಣ್ಣ ಯೋಚನೆ ನನ್ನ ಈ ಸ್ಥಿತಿಗೆ ಯೋಗ್ಯವೇ ಅಂತ. ಮತ್ತು 2ನೇ ಅಂಶ ಸೇವೆಯ ಬಗ್ಗೆ ಹೇಳುತ್ತೆ ಅಲ್ವಾ? ನಮ್ಗೆ ಸಿಕ್ಕಿದ್ದನ್ನ ಬೇರೆಯವರ ಜೊತೆ ಹಂಚ್ಕೊಳ್ಳೋದು. ಹೌದು. 2ನೇ ಅಂಶ, ಎಲ್ಲರಿಗೂ ಶಿವನ ಅವತರಣದ ಶುಭ ಸದ್ದಿಯನ್ನ ಕೊಡ್ಬೇಕು. ನಮ್ಗೆ ಸಿಕ್ಕಿರೋ ಈ ಖಜಾನೆಯನ್ನ ನಮ್ಮಲ್ಲೇ ಇಟ್ಕೋಬಾರದು.
ಓಕೆ. ತಂದೆಯ ಪರಿಚಯ ಕೊಟ್ಟು ಎಲ್ಲರನ್ನೂ ರಾವಣ ಅಂದ್ರೆ 5 ವಿಕಾರಗಳೆಂಬ ಶತ್ರುವಿನಿಂದ ಮುಕ್ತಗೊಳಿಸಬೇಕು. ಪ್ರತಿಯೊಂದು ಆತ್ಮಾನೂ ಇವತ್ತು 5 ವಿಕಾರಗಳ ಬಂಧನದಲ್ಲಿ ನರಳುತ್ತಿದೆ. ಅವರಿಗೆ ಈ ರಾವಣ ರಾಜ್ಯದ ಅಂತ್ಯ ಮತ್ತು ರಾಮರಾಜ್ಯದ ಆರಂಭದ ಶುಭ ಸಮಾಚಾರ ಕೊಡೋದೇ ನಿಜವಾದ ಸೇವೆ. ಹೌದು, ನಿಜವಾದ ಸಮಾಜ ಸೇವೆ. ಇವತ್ತಿನ ವರದಾನನೂ ಬಹಳ ಪ್ರಾಯೋಗಿಕವಾಗಿದೆ. ಸಹಜ ಯೋಗಿ ಆಗುವಂತ ಹೇಳಲಾಗಿದೆ. ಅದರ ವಿವರಣೆನೂ ಬಹಳ ಸುಂದರವಾಗಿದೆ. ಹೌದು, ವರದಾನದ ಸಾರ ಹೀಗಿದೆ: ವಿಸ್ತಾರದ ಬಣ್ಣದ ಮಾತುಗಳಿಂದ ದೂರ ಸರಿದು ಕಷ್ಟವನ್ನು ಸುಲಭವಾಗಿಸುವ ಸಹಜ ಯೋಗಿಯಾಗು. ನಾವು ಸಮಸ್ಯೆಗಳನ್ನ ಕಷ್ಟ ಮಾಡ್ಕೊಳ್ಳೋದು ಯಾವಾಗ ಅಂದ್ರೆ ವಿಷಯದ ಮೂಲ ಬಿಟ್ಟು ಏಕೆ ಹೀಗಾಯ್ತು, ಅವನು ಹಾಗೆ ಯಾಕೆ ಹೇಳಿದ, ಹೀಗಾಗ್ಬಾರ್ದಿತ್ತು ಅನ್ನೋ ವಿಸ್ತಾರವಾದ ಮರವನ್ನ ಹಿಡ್ಕೊಂಡಾಗ. ಪರಮಾತ್ಮ ಬೀಜ, ಉಳಿದಿದ್ದೆಲ್ಲ ವಿಸ್ತಾರವಾದ ಮರ. ನಾವು ಆ ಮರದ ಕೊಂಬೆ, ಎಲೆ, ಮುಳ್ಳುಗಳಲ್ಲಿ ಸಿಕ್ಕಾಕೊಂಡ್ರೆ ಬೀಜರೂಪಿ ತಂದೆಯ ನೆನಪನ್ನ ಮರಿತೀವಿ. ಇದು ನಿಜ. ನಾವು ಅವನು ಹೀಗೆ ಅಂದ, ಅವಳು ಹಾಗಂದ್ಳು ಅನ್ನೋ ಕೊಂಬೆಗಳಲ್ಲಿ ಸಿಕ್ಕಾಕೊಂಡು ಮೂಲ ವಿಷಯವನ್ನೇ ಮರ್ತುಬಿಡ್ತೀವಿ. ಹೌದು. ಆಗ ಒಂದು ಸಣ್ಣ ವಿಷಯನೂ ಬೆಟ್ಟದಷ್ಟು ದೊಡ್ಡದಾಗಿ ಕಾಣುತ್ತೆ. ಖಂಡಿತ. ಪರಿಹಾರ ಅಂದ್ರೆ ಆ ವಿಸ್ತಾರವನ್ನ ಬಿಟ್ಟು ಬೀಜರೂಪಿ ತಂದೆಯ ನೆನಪಿನಲ್ಲಿ ಸ್ಥಿರರಾಗೋದು. ಏನಾಯ್ತು ಅದು ನಾಟಕ, ಕಲ್ಯಾಣಕಾರಿ ಅನ್ನೋ ಒಂದು ನಿಶ್ಚಯದಿಂದ ಪ್ರತಿ ಮಾತಿಗೆ ಪೂರ್ಣವಿರಾಮ ಹಾಕಿದಾಗ ಕಷ್ಟನೂ ಸುಲಭ ಆಗುತ್ತೆ ಮತ್ತು ನಾವು ಸಹಜ ಯೋಗಿಗಳಾಗ್ತೇವೆ. ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಸಂಬಂಧಪಟ್ಟಿದೆ. ನಾನು ಮತ್ತು ನನ್ನದು ಎಂಬ ಮಿಶ್ರಣವನ್ನು ಸಮಾಪ್ತ ಮಾಡುವುದೇ ನಿಜವಾದ ಚಿನ್ನವಾಗುವುದು. ಎಷ್ಟು ಆಳವಾದ ಮಾತು! ಆತ್ಮದ ಮೂಲ ಸ್ವರೂಪ 24 ಕ್ಯಾರೆಟ್ನ ಶುದ್ಧ ಚಿನ್ನ. ಹೌದು. ಆದರೆ ಜನ್ಮಾಂತರಗಳಲ್ಲಿ ಅದರಲ್ಲಿ ನಾನು ಮತ್ತು ನನ್ನದು ಅನ್ನೋ ತಾಮ್ರ, ಹಿತ್ತಾಳೆ ಮಿಶ್ರಣ ಸೇರ್ಕೊಂಡಿದೆ. ನಾನು ಈ ಶರೀರ, ನನ್ನ ಪರಿವಾರ, ನನ್ನ ಪದವಿ, ನನ್ನ ಮಾನ ಅಪಮಾನ. ಹೌದು, ಈ ದೇಹಾಭಿಮಾನದ ಮಿಶ್ರಣವೇ ನಮ್ಮನ್ನ ಚಿನ್ನದಿಂದ ಕಲ್ಲನ್ನಾಗಿ ಮಾಡಿದೆ. ಈ ಮಿಶ್ರಣವನ್ನ ಜ್ಞಾನಯೋಗದ ಅಗ್ನಿಯಲ್ಲಿ ಹಾಕಿ ಕರಗಿಸಿದಾಗ ಆತ್ಮ ಮತ್ತೆ ತನ್ನ ಮೂಲ ಶುದ್ಧ ಸತೋಪ್ರಧಾನ ಚಿನ್ನದ ಸ್ವರೂಪಕ್ಕೆ ವಾಪಸ್ ಬರುತ್ತೆ. ಒಂದ್ ಕ್ಷಣ ಯೋಚಿಸಿದ್ರೆ ನಮ್ಮ ಇಡೀ ಜೀವನದ ಸಂಘರ್ಷವೇ ನಾನು ಮತ್ತು ನನ್ನದು ಅನ್ನೋದ್ರಲ್ಲೇ ಅಡಗಿದೆ. ಖಂಡಿತ. ನನ್ನ ಗೌರವ, ನನ್ನ ವಸ್ತುಗಳು, ನನ್ನ ನೋವು, ಇದೊಂದನ್ನ ಬಿಟ್ರೆ ಬಹುಶಃ ನಮ್ಮ 90% ಸಮಸ್ಯೆಗಳು ಮಾಯವಾಗಬಹುದು. ನೀವು ಸರಿಯಾಗಿ ಹೇಳಿದ್ರಿ. ಈ ಒಂದು ಸಣ್ಣ ಸ್ಲೋಗನಲ್ಲಿ ಇಡೀ ಆಧ್ಯಾತ್ಮಿಕತೆಯ ಸಾರ ಅಡಗಿದೆ. ಹಾಗಾದ್ರೆ ನಮ್ಮ ಇವತ್ತಿನ ಪತ್ತೆದಾರಿ ಕೆಲಸ ಯಶಸ್ವಿಯಾಗಿದೆ. ನಾವು 3 ರಹಸ್ಯಗಳನ್ನ ಭೇದಿಸಿದ್ದೇವೆ. ಹೌದು. ನಮ್ಮ ನಿಜವಾದ ವಿಐಪಿ ಸ್ಟೇಟಸ್ ಅಡಿಪಾಯದ ಕಲ್ಲುಗಳಾಗಿರೋದು ಈ ವಿಶ್ವ ನಾಟಕದ ಕ್ಲೈಮ್ಯಾಕ್ಸ್ ಈಗ ಈ ಸಂಗಮಯುಗದಲ್ಲಿ ನಡೀತಿದೆ ಅನ್ನೋದು. ಮತ್ತು ನಾನು ನನ್ನದು ಅನ್ನೋ ಮಿಶ್ರಣವನ್ನ ತೆಗೆದುಹಾಕೋದೆ ಈ ಜ್ಞಾನವನ್ನ ನಮ್ಮ ಬದುಕಿನ ಚಿನ್ನವನ್ನಾಗಿ ಪರಿವರ್ತಿಸೋ ವಿಧಾನ. ಅದ್ಭುತವಾಗಿ ಸಾರಾಂಶ ಹೇಳಿದ್ರಿ. ಸ್ವತಃ ಭಗವಂತನೇ ನಮ್ಮನ್ನ ಅಭಿನಂದಿಸ್ತಾನೆ ಅನ್ನೋ ಒಂದು ಸ್ಮೃತಿ ನಮ್ಮನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿಡಬಲ್ಲದು. ಹೌದು. ಮತ್ತು ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರೇರಣೆ ಇದೆ. ಏಕತೆ ಮತ್ತು ವಿಶ್ವಾಸದಿಂದ ಸೇವೆಯಲ್ಲಿ ಯಶಸ್ಸು ಸಿಗುತ್ತೆ. ಒಂದು ವೇಳೆ ಶಾರೀರಿಕವಾಗಿ ಸೇವೆ ಮಾಡೋಕೆ ಆಗ್ದಿದ್ರೂ ಹೌದು, ಮನೆಯಲ್ಲೇ ಕುಳಿತು ತಮ್ಮ ಮನಸ್ಸಿನಿಂದ ಶ್ರೇಷ್ಠ ಸಂಕಲ್ಪಗಳಿಂದ ಅಂದ್ರೆ ಮನಸಾ ಸೇವೆಯಿಂದ ವಿಶ್ವ ಕಲ್ಯಾಣದಲ್ಲಿ ಸಹಯೋಗ ಕೊಡಬಹುದು. ಪ್ರತಿಯೊಬ್ಬರ ಸಂಕಲ್ಪವೂ ಪ್ರತಿಯೊಬ್ಬರ ಶುಭ ಭಾವನೆಯೂ ಅತ್ಯಮೂಲ್ಯವಾಗಿದೆ. ಈ ಮಹಾನ್ ಕಾರ್ಯದಿಂದ ಯಾರೂ ವಂಚಿತರಾಗಬಾರದು. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಆಗಬಹುದು. ಮೂಲದಲ್ಲಿ ನಮ್ಮನ್ನು ಸ್ವರ್ಗವೆಂಬ ಅರಮನೆಯ ಅಡಿಪಾಯದ ಕಲ್ಲುಗಳು ಎಂದು ಹೇಳಲಾಗಿದೆ. ಹಾಗಾದ್ರೆ ಭವಿಷ್ಯದ ಪರಿಪೂರ್ಣ ಜಗತ್ತಿಗೆ ಜೀವಂತ ಅಡಿಪಾಯದ ಕಲ್ಲಾಗಿರುವ ಒಬ್ಬರು ತಮ್ಮ ದಿನದ ಪ್ರತಿಯೊಂದು ಸಣ್ಣ ಸಂವಾದದಲ್ಲಿ ಮತ್ತು ಕಾರ್ಯದಲ್ಲಿ ಇದೀಗ ಯಾವ ರೀತಿಯ ಶಕ್ತಿ ಮತ್ತು ಕಂಪನಗಳನ್ನು ಹೊರಸೂಸುತ್ತಿರಬೇಕು? ಓಂ ಶಾಂತಿ. ಓಂ ಶಾಂತಿ.